ನೋಡಿ, ಬಿಡದಿ ಭೂಚಕ್ರ ಏನಿದು? ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. 8,500 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಉದ್ದೇಶ ರಾಜ್ಯ ಸರ್ಕಾರದ್ದು. ಇದರಲ್ಲಿ 7,500 ಎಕರೆ ಜಾಗ ರೈತರಿಂದ ಭೂಸ್ವಾಧೀನ ಆಗಬೇಕಾಗಿರುವಂತದ್ದು. ಸದ್ಯ ಈಗ 5,438.72 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಆಗೋಗ್ಬಿಟ್ಟಿದೆ. ಇನ್ನು 1,961.28 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಬಾಕಿ ಇದೆ. ಇದರ ಜೊತೆ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ 367.15 ಎಕರೆ ಆದ್ರೆ, ಮಂಡಲಹಳ್ಳಿಯಲ್ಲಿ 70.37 ಎಕರೆ, ವಡೇರಹಳ್ಳಿಯಲ್ಲಿ 61.2 ಎಕರೆ. ಸೊ ಈಗ 3 ಹಳ್ಳಿಗಳ ರೈತರ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಆಗಿತ್ತು. ಎರಡನೇ ಹಂತದಲ್ಲಿ 4 ಹಳ್ಳಿಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಈಗ ಸಿಕ್ಕಿದೆ. ಸೊ ಕೆಜೆ ಗೊಲ್ಲರಪಾಳ್ಯ 315 ಎಕರೆ, ಬನ್ನಿಗೇರಿ 775 ಎಕರೆ. ಇದರ ಜೊತೆಗೆ ಈ ಅರಾಳಲು ಸಂದ್ರ ಅಂತ ಹೇಳ್ತಾರಲ್ಲ, ಅಲ್ಲಿ 1,460 ಎಕರೆ, ಹೊಸೂರು 2,390 ಎಕರೆ, ಬೈರಮಂಗಲ ಕೆಂಚುಗಾರನಹಳ್ಳಿಗೆ ಅಧಿಸೂಚನೆ ಇನ್ನು ಆಗ್ಬೇಕಾಗಿರುವಂತದ್ದು. ಅದನ್ನು ಹೊರಡಿಸ್ತಾರೆ, ಗೊತ್ತಿಲ್ಲ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಇನ್ನಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಇವತ್ತಿನ ಮತ್ತೊಂದು ಸ್ಟೋರಿಯನ್ನ ನೋಡೋಣ.